ಯಾವುದೇ ಪಕ್ಷದ ಮಾದಿಗ ಸಮುದಾಯದ ಅಭ್ಯರ್ಥಿಗೆ ಮೀಸಲಿರುವ ಕ್ಷೇತ್ರದಲ್ಲಿ ಅವಕಾಶ ನೀಡಿ ಬೆಂಬಲಿಸಿ. ಚನ್ನಕೇಶವ. ತಿಪಟೂರ್ ದಲಿತ ಸಂಘಟನೆಗಳ ಸಮಾನ ಮನಸ್ಕರ ವೇದಿಕೆಯ ಮುಖಂಡರುಗಳು ದಲಿತ ಮುಖಂಡರುಗಳು ತುರ್ತಾಗಿ ಸಭೆ ಆಯೋಜನೆ ಮಾಡಲಾಗಿದ್ದು, ಸಭೆಯಲ್ಲಿ ಸಮಾನ ಮನಸ್ಕರ ವೇದಿಕೆಯ ಆದ್ಯತೆ ವಹಿಸಿದ ಬೈರಾಪುರದ ಚನ್ನಕೇಶವರವರು ಮಾತನಾಡಿ, ತಾಲೂಕಿನಲ್ಲಿ ಮಾದಿಗ ಸಮುದಾಯಕ್ಕೆ ಸಿಗುವ ಸೌಲಭ್ಯಗಳನ್ನು ಸರ್ಕಾರ ಅವಲಂಬಿತರಿಗೆ ನೀಡಬೇಕಾಗಿರುವುದು ತಾಲೂಕಿನಲ್ಲಿ ಮಾದಿಗ ಸಮುದಾಯಕ್ಕೆ ಸಿಗುವ ಸೌಲಭ್ಯಗಳನ್ನು ಸರ್ಕಾರ ಅವಲಂಬಿತರಿಗೆ ನೀಡಬೇಕಾಗಿರುವುದರಿಂದ ತಾಲೂಕಿನ ಎಲ್ಲಾ ಸಂಘಟನೆಗಳು ಒಟ್ಟಿಗೆ ಒಗ್ಗೂಡಿ ಮುಂಬರುವ ಜಿಲ್ಲಾ ಪಂಚಾಯಿತಿ ದಲಿತ ಸಮುದಾಯಗಳಿಗೆ ಮೀಸಲಾಗಿರುವ ಕ್ಷೇತ್ರಗಳಿಗೆ, ತಾಲೂಕು ಪಂಚಾಯಿತಿ ಕ್ಷೇತ್ರಗಳಲ್ಲಿ, ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಿಗೆ, ಮೀಸಲಿರುವ ಕ್ಷೇತ್ರಗಳಿಗೆ ದಲಿತ ಸಮುದಾಯದ ಮಾದಿಗ ಸಮುದಾಯದ ಅಭ್ಯರ್ಥಿಗಳನ್ನು ಯಾವುದೇ ಪಕ್ಷದವರಾಗಲಿ ಮೀಸಲಿರುವ ಕ್ಷೇತ್ರಗಳಲ್ಲಿ ಮಾದಿಗ ಅಭ್ಯರ್ಥಿಯನ್ನು ಮಾಡಬೇಕೆಂದು ದಲಿತ ಸಮುದಾಯಗಳ ಇಂದು ಮಾದಿಗ ಸಮುದಾಯದ ಅಭ್ಯರ್ಥಿಗಳನ್ನು ಯಾವುದೇ ಪಕ್ಷದವರಾಗಲಿ ಮೀಸಲಿರುವ ಕ್ಷೇತ್ರಗಳಲ್ಲಿ ಮಾದಿಗ ಅಭ್ಯರ್ಥಿಯನ್ನು ಮಾಡಬೇಕೆಂದು ದಲಿತ ಸಮುದಾಯಗಳ ಸಭೆ ಇಂದು ಸೇರಿ ತೀರ್ಮಾನಿಸಲಾಗಿತ್ತು. ನಾವು ಸಹ ಜಿಲ್ಲಾ ಪಂಚಾಯಿತಿ ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತೇನೆ. ಸಮುದಾಯದ ಎಲ್ಲಾ ಬಾಂಧವರು ನನಗೆ ಸಹಮತ ಬೆಂಬಲ ನೀಡಬೇಕಾಗಿ ಎಲ್ಲರಿಗೂ ಮನವಿ. ಈ ಸಭೆಯಲ್ಲಿ ಉಪಸ್ಥಿತರಿದ್ದ ಇದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಶಾಂತಪ್ಪ ಕೊಪ್ಪ, ನಾಗತಿಹಳ್ಳಿ ಕೃಷ್ಣಮೂರ್ತಿ, ಕೊಪ್ಪದ ಜಗದಾರ್, ಸ್ವಾಮಿ ಬೆಣ್ಣೇನಹಳ್ಳಿ, ಗೌಡನಕಟ್ಟಿ, ಅಶೋಕ್ ಶೆಟ್ಟಿಹಳ್ಳಿ, ಕಲ್ಲೇಶ್, ನೊಣವಿನಕೆರೆ, ಪ್ರಸನ್ನ ಕುಮಾರ್, ಈಚನೂರು ಮೂರ್ತಿ, ರಾಜು ಲಾಯರ್, ವೆಂಕಟೇಶ್, ರಾಜು, ಸತ್ಯಾಳಮೂರ್ತಿ, ಗಾಂಧಿನಗರದ ಬಸವರಾಜ್, ಮತ್ತಿಹಳ್ಳಿ ಮಂಜುನಾಥ್, ರವಿ, ರಂಗಸ್ವಾಮಿ, ಮಾರ್ಶೆಟ್ಟಿಹಳ್ಳಿ ಬಸವರಾಜ್ ಇನ್ನೂ ಮುಂತಾದ ದಲಿತ ಮುಖಂಡರು